ಎಲ್ರಿಗೂ ನಮಸ್ಕಾರ. ಪ್ರಿಯ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ಇವತ್ತು ನಾವು HRMS ESSನಲ್ಲೇ PMJJY ಮತ್ತು PMSBY ಈ ಎರಡೂ ಇನ್ಶೂರೆನ್ಸಸ್ಗಳ ಮಾಹಿತಿಯನ್ನು ಎನ್ರೋಲ್ ಮಾಡಬೇಕಾಗಿರುತ್ತೆ. ನಾವು ಫಸ್ಟಿಗೆ ನಮ್ಮ ಸಂಬಂಧಪಟ್ಟಂತಹ ಒಂದು ಬ್ಯಾಂಕ್ಗೆ ಹೋಗಬೇಕು. ಅಲ್ಲಿ ಈ ಇನ್ಶೂರೆನ್ಸಸ್ಗಳಿಗೆ ಸಂಬಂಧಪಟ್ಟಂತಹ ಫಾರ್ಮ್ಸ್ಗಳನ್ನು ಪಡೆಯಬೇಕಾಗುತ್ತೆ. ಆಮೇಲೆ ಅವರು ಇನ್ಶೂರೆನ್ಸಸ್ಗಳನ್ನು ಮಾಡಿಬಿಟ್ಟು ನಮಗೆ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿರ್ತಾರೆ. ಯಾವ ಒಂದು ಡೇಟಿಗೆ ನಾವು ಈ ಒಂದು ಇನ್ಶೂರೆನ್ಸಸ್ಗಳನ್ನು ಮಾಡಿದ್ದೇವೆ ಆ ಡೇಟ್ನಂದು ಮನೆಗೆ ಬಂದುಬಿಟ್ಟು ಈ HRMSಲ್ಲಿ ನಾವು ಆ ಡೇಟ್ನಲ್ಲಿ ಒಂದು HRMSನಲ್ಲಿ ಈ ಒಂದು ಮಾಹಿತಿಯನ್ನು ನಾವು ಎನ್ರೋಲ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಸೊ ಅದು ಪ್ರೊಸೆಸ್ ಹೇಗೆ ಅದನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾವು ಗೂಗಲ್ ಸರ್ಚ್ ಎಂಜಿನಲ್ಲಿ ಹೋಗಿಬಿಡ್ತೀವಿ ಅಥವಾ ಕ್ರೋಮಲ್ಲಿ ಹೋಗಿಬಿಡ್ತೀವಿ. ಅಲ್ಲಿ ನಾವು ಸರ್ಚ್ ಎಂಜಿನಲ್ಲಿ HRMS ESS ಎಂದು ನಾವು ಸರ್ಚ್ ಬಾಕ್ಸಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಫಸ್ಟ್ ಆಪ್ಷನ್ ನೋಡ್ತಾ ಇದ್ದೀರಾ, ಲಾಗಿನ್ ಪೇಜ್ HRMS ESS. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತಾ ಇದ್ದೇವೆ. ಈ ರೀತಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ಕ್ಲೋಸ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ. ನೋಡಿ, ಕ್ಲೋಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ. ಇಲ್ಲಿ ನಾವು ನಮ್ಮ KHD ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡೋದ್ರ ಮೂಲಕ ನಾವು ಏನು ಮಾಡಬೇಕು, ಲಾಗಿನ್ ಆಗಬೇಕಾಗುತ್ತೆ. ನೋಡಿ, ಸೊ ಲಾಗಿನ್ ಆಗಿದ ತಕ್ಷಣ ಈ ರೀತಿಯ ಮಾಹಿತಿ ತೆರೆದುಕೊಳ್ಳುತ್ತೆ. ನಮ್ಮ ಒಂದು ಮಾಹಿತಿಯಲ್ಲಿ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ನೋಡಿ, PMJJBY PMSBY ಎನ್ನುವಂಥ ಆಪ್ಷನ್ ಓಪನ್ ಆಗ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ. ನೋಡಿ, ಮಾಡೋಣ. ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ PMJJBY ಮತ್ತು PMSBY ಈ ಒಂದು ಆಪ್ಷನ್ಗಳ ಪಕ್ಕದಲ್ಲಿ ಸ್ಕ್ವೇರ್ ಬಾಕ್ಸ್ ಇರುತ್ತೆ. ಅದರ ಮೇಲೆ ನಾವು ರೈಟ್ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಈ ಮಾಹಿತಿಯನ್ನು ತುಂಬಿರೋದ್ರಿಂದ ಬೈ ಡಿಫಾಲ್ಟಾಗಿ ರೈಟ್ ಮಾರ್ಕ್ ಬರ್ತಾ ಇದೆ. ಸೊ ರೈಟ್ ಮಾರ್ಕ್ನ ತುಂಬಿಟ್ಟು ನಾವು ಮತ್ತೆ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೋಡಿ, ನಮ್ಮ ಎಂಪ್ಲಾಯಿ ನೇಮ್ ಇರುತ್ತೆ, KHD ನಂಬರು, ಡೆಸಿಗ್ನೇಷನು, ಅಡ್ರೆಸ್ಸು, ನೇಮ್ ಆಫ್ ದ ಬ್ಯಾಂಕ್ ಎಲ್ಲವೂ ಇರುತ್ತೆ. ಇಲ್ಲಿ ನಾವು ನೇಮ್ ಆಫ್ ದ ಬ್ಯಾಂಕನ್ನು ಇಲ್ಲಿ ನಾವು ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಸೊ ಇಲ್ಲಿ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್, ನಮ್ಮ ಬ್ಯಾಂಕ್ ಯಾವುದು ಆ ಮಾಹಿತಿಯನ್ನು ಒಂದು ಪಕ್ಕದ ಬಾಕ್ಸಲ್ಲಿ ತುಂಬಬೇಕು. ಆಮೇಲೆ ನಮ್ಮ ಬ್ಯಾಂಕಿನ ಬ್ರ್ಯಾಂಚ್ ಯಾವುದು ಅದನ್ನು ತುಂಬಬೇಕು. ಆ ಬ್ಯಾಂಕಿನ ಒಂದು IFSC ಕೋಡನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ ಸೈಡಿಗೆ. ಆಮೇಲೆ ನಮ್ಮ ಒಂದು SBI ಅಕೌಂಟ್ ನಂಬರನ್ನು ತುಂಬಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಕೆಳಗಡೆ ಬಂದಾಗ ನೋಡಿ, ಡೇಟ್ ಆಫ್ ಇನಿಷಿಯೇಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಅಂದರೆ ಇನ್ಶೂರೆನ್ಸ್ ನಾವು ಯಾವಾಗ ಮಾಡಿಸಿದ್ದೀವಿ, ಯಾವ ಡೇಟಿನಿಂದ ನಮ್ಮ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ ಆ ಒಂದು ಡೇಟನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. PMJJBY ಆಮೇಲೆ PMSBY ಯಾವ ಡೇಟಿಗೆ ನಾವು ಒಂದು ಈ ಇನ್ಶೂರೆನ್ಸ್ಗಳನ್ನು ಮಾಡಿದ್ದೇವೆ ಅನ್ನೋದನ್ನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ, ನಾವು ಡೇಟನ್ನು ಅಲ್ಲಿ ನಾವು ಚೂಸ್ ಮಾಡ್ಬೋದು. ಇವೆಲ್ಲವೂ ಕೂಡ ಈಗ ಓಪನ್ ಆಗ್ತಾಯಿಲ್ಲ, ಏಕೆಂದರೆ ಈಗಾಗಲೇ ಈ ಮಾಹಿತಿಯನ್ನು ನಾನು ತುಂಬಿದ್ದೇನೆ. ಏನಾದರೂ ಚೇಂಜ್ ಮಾಡಬೇಕಾಗಿದ್ದರೆ ನಾವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಎಡಿಟ್ ಎನ್ನುವಂಥ ಆಪ್ಷನ್ ಇದೆ. ಈ ಎಡಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾವು ಏನಾದರೂ ಮಾಹಿತಿ ತಪ್ಪಾಗಿ ತುಂಬಿದರೆ ಆ ಮಾಹಿತಿಯನ್ನು ಎಡಿಟ್ ಮಾಡಿ ಮತ್ತೆ ಅಪ್ಡೇಟ್ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ನೋಡಿ, ಸ್ಕೀಮ್ ಇದೆ, ಇಲ್ಲಿ ತೋರಿಸ್ತಾ ಇದ್ದಾರೆ. PMJJBY ಮತ್ತು PMSBY ಅಮೌಂಟ್ ಎಷ್ಟಿದೆ, 436. ಆಮೇಲೆ PMSBY ಇದು ಒಂದು ಆಕ್ಸಿಡೆಂಟಲ್ ಮತ್ತು ಡಿಸ್ಯಾಬಿಲಿಟಿ ಇನ್ಶೂರೆನ್ಸ್ ಆಗಿದ್ದು ಪರ್ ಆ್ಯನಮ್ 20 ರೂಪೀಸ್ ಕಟ್ಟಾಗುತ್ತೆ. ಮತ್ತು PMJJBY ಇದು ಕೂಡ ಇದು ಬ್ರಾಡರ್ ಟರ್ಮ್ ಅಂತ ಹೇಳ್ಬೋದು, ಬ್ರಾಡರ್ ಇನ್ಶೂರೆನ್ಸ್ ಅಂತ ನಾವು ಹೇಳ್ಬೋದು. ಅಂದರೆ PMJJY ಇದು ಒಂದು ಡೆತ್ ಇನ್ಶೂರೆನ್ಸ್, ಅಂದರೆ ಏನೋ ಒಂದು ಅನ್ಫಾರ್ಚುನೇಟ್ಲಿ ಏನಾದರೂ ಡೆತ್ ಆಗಿದ್ದರೆ ಅಂಥ ಒಂದು ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ, PMJJBY. ಆಮೇಲೆ PMSBY ಇದು ಸ್ಪೆಷಲಾಗಿ ಆಕ್ಸಿಡೆಂಟಲ್ ಅಥವಾ ಡಿಸ್ಯಾಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಇನ್ಶೂರೆನ್ಸು. ಸೊ ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ, ಆ್ಯಕ್ಷನ್ ಅಂತ, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಆ್ಯಕ್ಷನ್ ವೆದರ್ ಮ್ಯಾಂಡೇಟ್ ಫಾರ್ ಆಟೋ ರಿನ್ಯೂವಲ್ ಈಸ್ ಸಬ್ಮಿಟೆಡ್. ಸೊ ಇಲ್ಲಿ ನಾವು ಬೈ ಡಿಫಾಲ್ಟಾಗಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು, ಅಂದರೆ ಆಟೋಮೆಟಿಕ್ಕಾಗಿ ಇನ್ಶೂರೆನ್ಸ್ ಕಟ್ ಆಗಬೇಕು. ಸೊ ಆ ರೀತಿಯಾಗಿ ಹೀಗಾಗಿ ನಾವು ಎಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಎಂಡ್ ಡೇಟ್ ಇನ್ಶೂರೆನ್ಸ್ ಇನ್ ಕೇಸ್ ಆಫ್ PMJJBY ಇಲ್ಲಿ ಏನೂ ಕೂಡ ತೋರಿಸ್ತಾ ಇಲ್ಲ. ಯಾವ ಡೇಟಿಗೆ ನಮ್ಮ ಇನ್ಶೂರೆನ್ಸ್ ಎಂಡ್ ಆಗುತ್ತೆ ಅಂದರೆ 50 ಇಯರ್ ಆದಾಗ ನಮ್ಮ ಒಂದು ಇನ್ಶೂರೆನ್ಸ್ ಎಂಡ್ ಆಗುತ್ತೆ. ಆವಾಗ ಇಲ್ಲಿ ಶೋ ಆಗುತ್ತೆ ನಿಮ್ಮ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿದೆ ಎನ್ನುವಂಥದ್ದು, ಆನ್ ಕಂಪ್ಲೀಷನ್ ಆಫ್ 50 ಇಯರ್ಸ್. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಏನಪ್ಪ ಅಂದರೆ ಸಬ್ಮಿಟ್ ಅನ್ನೋಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸಬ್ಮಿಟ್ ಎನ್ನುವಂಥ ಆಪ್ಷನ್ ಯಾಕೆ ಶೋ ಆಗ್ತಾ ಇಲ್ಲ ಅಂದರೆ ಈಗಾಗಲೇ ಈ ಮಾಹಿತಿಯನ್ನು ನಾನು ಸಕ್ಸಸ್ಫುಲ್ಲಾಗಿ ತುಂಬಿರೋದ್ರಿಂದ ಇಲ್ಲಿ ಸಬ್ಮಿಟ್ ಎನ್ನುವಂಥ ಆಪ್ಷನ್ನ ಬಾಟಮಲ್ಲಿ ಶೋ ಆಗ್ತಾ ಇಲ್ಲ. ಇಲ್ಲಾಂದರೆ ಶೋ ಆಗುತ್ತೆ.
ಸೊ ದಿಸ್ ಈಸ್ ಹೌ ನಾವು HRMS EWSನಲ್ಲಿ ಒಂದು PMJJY ಮತ್ತು PMSBY ಈ ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ಸಕ್ಸಸ್ಫುಲ್ಲಾಗಿ ಎನ್ರೋಲ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ನಾವು ಬ್ಯಾಂಕಲ್ಲಿ ಹೋಗಿಬಿಟ್ಟು ನಮ್ಮ ಫಸ್ಟ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಇನ್ಶೂರೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ ವಿದೌಟ್ ಫೇಲ್ ಬಿಕಾಸ್ ಇಟ್ ಈಸ್ ಮ್ಯಾಂಡೇಟ್ರಿ ಎಂದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ bell icon so that you never miss an update. Thank you one and all.